ಸಾಲ ಕೊಟ್ಟ ಬೆನ್ನಲ್ಲೇ ಅಸೀಂ ಮುನೀರ್ಗೆ ಅಮೆರಿಕ ಕರೆ. ಯುದ್ಧ ನಿಲ್ಸೋಕ ಹೆಚ್ಚು ಮಾಡೋಕ. ಭಾರತದ ಮೇಲೆ ಡ್ರೋನ್ ದಾಳಿ ನಡೆಸಿದ್ದ ಪಾಕಿಸ್ತಾನಕ್ಕೆ ಈಗ ವೇಲವಿಲ್ಲ. ನಮಸ್ಕಾರ, ಸ್ಪೇನ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಸಾಲ ಕೊಟ್ಟ ಬೆನ್ನಲ್ಲೇ ಅಸೀಂ ಮುನೀರ್ಗೆ ಅಮೆರಿಕ ಕರೆ. ಯುದ್ಧ ನಿಲ್ಸೋಕ ಹೆಚ್ಚು ಮಾಡೋಕ. ಭಾರತದ ಮೇಲೆ ಡ್ರೋನ್ ದಾಳಿ ನಡೆಸಿದ್ದ ಪಾಕಿಸ್ತಾನಕ್ಕೆ ಈಗ ವೇಲವಿಲ್ಲ. $1 ಬಿಲಿಯನ್ ಹಣವನ್ನ ಒದಗಿಸುವುದಕ್ಕೆ ಅನುಮೋದನೆ ನೀಡಿದ ಕೆಲವೇ ಸಮಯದ ನಂತರ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ಗೆ ಕರೆಯನ್ನ ಮಾಡಿ ಮಾತಾಡಿರುವಂತದ್ದು. ಹೌದು, ರಾಯ್ಟರ್ಸ್ ವರದಿ ಇದನ್ನ ನೀಡಿದೆ. ಭಾರತದ ಮೇಲೆ ಡ್ರೋನ್ ದಾಳಿ ನಡೆಸಿದ್ದ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಭಾರತ ತಕ್ಕ ಉತ್ತರವನ್ನ ಕೊಟ್ಟಿದೆ. ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಸೇರಿದಂತೆ ಒಟ್ಟು ವಿವಿಧ ರಾಜ್ಯಗಳ 26 ಸ್ಥಳಗಳಲ್ಲಿ ಪಾಕಿಸ್ತಾನ ನಿನ್ನೆ ಡ್ರೋನ್ ದಾಳಿಯನ್ನ ನಡೆಸಿತ್ತು. ಈ ಮೂಲಕ ಭಾರತದ ತಾಳ್ಮೆ ಪರೀಕ್ಷೆಗೆ ಮತ್ತೊಮ್ಮೆ ಮುಂದಾಗಿತ್ತು. ಇದೀಗ ಇದಕ್ಕೆ ಪ್ರತಿಯಾಗಿ ಕೆಲವು ಗಂಟೆಗಳಲ್ಲಿ ಪಾಕಿಸ್ತಾನಕ್ಕೆ ಭಾರತ ಯಾವ ರೀತಿ ತಿರುಗೇಟನ್ನ ಕೊಟ್ಟಿದೆ ಅನ್ನೋದು ಇಡೀ ಭಾರತೀಯರಿಗೆ ಗೊತ್ತಿದೆ. ಏತನ್ಮಧ್ಯೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು ಕೊನೆಗೂ ಪಾಕಿಸ್ತಾನದ ನಾಟಕಕ್ಕೆ ತಲೆಬಾಗಿದೆ ಎನ್ನಲಾಗ್ತಾ ಇದೆ. ಹೌದು, ಭಾರತವು ಪಾಕಿಸ್ತಾನ ಪ್ರಾಯೋಜಿತ ಗಡಿಯಾಚೆಗಿನ ಭಯೋತ್ಪಾದನೆಗೆ IMF ಸಾಲದ ಹಣವನ್ನ ದುರುಪಯೋಗ ಪಡಿಸಿಕೊಳ್ಳುವ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ರು ಕೂಡ IMF ಮಾತ್ರ ಪಾಕಿಸ್ತಾನಕ್ಕೆ ತಕ್ಷಣವೇ $1 ಬಿಲಿಯನ್ ಅಂದ್ರೆ 8,400 ಕೋಟಿ ರೂಪಾಯಿ ಹಣವನ್ನ ಕೊಡೋದಕ್ಕೆ ಅನುಮತಿಯನ್ನ ಕೊಟ್ಟಿದೆಯಂತೆ. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ IMF $1 ಬಿಲಿಯನ್ ಹಣವನ್ನ ಒದಗಿಸುವುದಕ್ಕೆ ಅನುಮೋದನೆಯನ್ನ ನೀಡಿದ ಕೆಲವೇ ಸಮಯದ ನಂತರ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ಗೆ ಕರೆಯನ್ನ ಮಾಡಿ ಮಾತಾಡಿದ್ದಾರೆ ಅಂತ ರಾಯ್ಟರ್ಸ್ ವರದಿಯನ್ನ ಮಾಡಿದೆ. ಕರೆ ಮಾಡಿದ ವೇಳೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉಂಟಾಗಿರುವ ಉದ್ವಿಗ್ನತೆಯನ್ನ ಕಡಿಮೆ ಮಾಡುವಂತೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಒತ್ತಾಯವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಪರಸ್ಪರ ಎರಡು ದೇಶಗಳ ಮಾತುಕತೆಗೆ ಅಮೆರಿಕದ ಸಹಾಯ ಮಾಡುವುದಾಗಿ ಕೂಡ ಹೇಳಿದ್ದಾರೆ ಅಂತ ವಿದೇಶಾಂಗ ಇಲಾಖೆಯ ವಕ್ತಾರ ಟಾಮಿ ಬ್ರೂಸ್ ಅವರು ಹೇಳಿರುವಂತದ್ದು. ಈ ಬಗ್ಗೆ ಹೇಳಿಕೆ ನೀಡಿರುವ ಟಾಮಿ ಬ್ರೂಸ್, ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಇವತ್ತು ಮುಂಜಾನೆ ಪಾಕಿಸ್ತಾನಿ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅವರೊಂದಿಗೆ ಮಾತಾಡಿದ್ದಾರಂತೆ. ಅವರು ಎರಡು ದೇಶಗಳು ಉದ್ವಿಗ್ನತೆಯನ್ನ ಕಡಿಮೆ ಮಾಡುವುದಕ್ಕೆ ಮಾರ್ಗಗಳನ್ನ ಕಂಡುಕೊಳ್ಳುವಂತೆ ಒತ್ತಾಯಿಸಿದ್ರು. ಹಾಗೆ ಭವಿಷ್ಯದ ಘರ್ಷಣೆಗಳನ್ನ ತಪ್ಪಿಸುವುದಕ್ಕೆ ರಚನಾತ್ಮಕ ಮಾತುಕತೆಗಳನ್ನ ಪ್ರಾರಂಭಿಸುವುದಕ್ಕೆ ಅಮೆರಿಕದ ಸಹಾಯವನ್ನ ನೀಡಿದಾರಂತೆ. ಇದು ಕೂಡ ಬ್ರೂಸ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಅಮೆರಿಕ ಒಪ್ಪಿಗೆ ಇಲ್ಲದೆ IMF ಹಣ ಕೊಡೋದಕ್ಕೆ ಸಾಧ್ಯನಾ? ಹೌದಲ್ವಾ? IMF ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಪಾಕಿಸ್ತಾನಕ್ಕೆ $1 ಬಿಲಿಯನ್ ಅಂದ್ರೆ 8,400 ಕೋಟಿ ರೂಪಾಯಿ ಹಣವನ್ನ ಕೊಡೋದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಅದ್ಯಾಕೆ ಕೊಡ್ತು ಅಂತ ಗೊತ್ತಾಗ್ತಿಲ್ಲ. IMF ನಿಂದ ಸಾಲ ತೆಗೆದುಕೊಂಡು ದೇಶದ ಅಭಿವೃದ್ಧಿ ಮಾಡುವ ಬದಲು ಅದೇ ಹಣದಲ್ಲಿ ಭಯೋತ್ಪಾದನೆಯನ್ನೇ ಪೋಷಿಸ್ತಾ ಬಂದಿರುವ ಪಾಕಿಸ್ತಾನದ ನಾಟಕ ಇಡೀ ಜಗತ್ತಿಗೆ ಗೊತ್ತಿಲ್ಲದೆ ಏನಾಗಿದೆ. ಭಾರತದ ಜೊತೆ ಸಂಘರ್ಷದ ಸಮಯದಲ್ಲೂ ಕೂಡ IMF ಪಾಕಿಸ್ತಾನಕ್ಕೆ ಹಣ ನೀಡಿದೆ ಅಂದ್ರೆ ಇದರ ಹಿಂದಿನ ತಂತ್ರಗಳ ಬಗ್ಗೆ ಭಾರತೀಯ ಜನರಲ್ಲಿ ಅನುಮಾನ ಮೂಡದೆ ಇನ್ನೇನಾಗುತ್ತೆ. ಭಾರತದಂತಹ ದೇಶದ ಜೊತೆಯಲ್ಲಿ ಯಾವುದೇ ಮುಂದುವರೆದ ರಾಷ್ಟ್ರಗಳು ಸ್ನೇಹ ಆಗಿರ್ಬೋದು, ಸಂಬಂಧ ಹೊಂದಿದ್ರೂ ಕೂಡ ಭಾರತ ತನ್ನಿಂದ ಬಲಿಷ್ಠ ಅಥವಾ ಮುಂದುವರೆದು ಹೋಗುವುದನ್ನ ಯಾವುದೇ ದೇಶ ಕೂಡ ಬಯಸೋದಿಲ್ಲ. ಅದು ಅಮೆರಿಕಾನೇ ಆಗಿರ್ಲಿ, ರಷ್ಯಾನೇ ಆಗಿರ್ಲಿ, ಚೀನಾನೇ ಆಗಿರ್ಲಿ. ಸ್ನೇಹ ಸಂಬಂಧದ ಜೊತೆಗೆ ನಾವು ಒಂದು ಹೆಜ್ಜೆಯನ್ನ ಮುಂದೆ ಇಡುವುದಕ್ಕೆ ಬಯಸ್ತೀವೇ ಹೊರತು ಭಾರತ ತನಗಿಂತ ಬಲಿಷ್ಠ ಆಗುವುದನ್ನ ಸುತಾರಾಮ್ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಭಾರತ ಇಲ್ಲಿ ತನಕ ಪಾಕಿಸ್ತಾನದ ಉಗ್ರ ಕೃತ್ಯಗಳಿಗೆ ತಾಳ್ಮೆಯಿಂದಲೇ ಪ್ರತಿಕ್ರಿಯಿಸಿಕೊಂಡು ಬರ್ತಿದೆ. ಆದ್ರೆ ಆಪರೇಷನ್ ಸಿಂಧೂರ್ನಂತಹ ಕ್ರಮವನ್ನ ಪಾಕಿಸ್ತಾನ ಬಿಡಿ, ಜಗತ್ತಿನ ಯಾವ ರಾಷ್ಟ್ರವೂ ಕೂಡ ಭಾರತ ಈ ಮಟ್ಟಿಗೆ ತಿರುಗಿ ಬೀಳುತ್ತೆ ಅಂತ ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ.
ಅವರ ಕನಸಲ್ಲೂ ಕೂಡ ಊಹೆ ಮಾಡಿರ್ಲಿಲ್ಲ. ಯಾಕಂತಂದ್ರೆ ಭಾರತ ನಿಜಕ್ಕೂ ಕೂಡ ಸೌಮ್ಯ ಸ್ವಭಾವದ ದೇಶವಾಗಿದೆ. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವ ಇಂತಹ ಸಮಯದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪಾಕಿಸ್ತಾನಕ್ಕೆ $1 ಬಿಲಿಯನ್ ಅಂದ್ರೆ ಈಗಾಗಲೇ ಹೇಳಿದಾಗೆ 8,400 ಕೋಟಿ ರೂಪಾಯಿ ಹಣ ಕೊಡೋದಕ್ಕೆ ಅನುಮತಿಯನ್ನ ಕೊಟ್ಟಿರುವುದು ಭಾರತ ಮತ್ತು ಪಾಕಿಸ್ತಾನದ ಜಗಳದಲ್ಲಿ ಅಮೆರಿಕ ಚಳಿ ಕಾಯಿಸುವುದಕ್ಕೆ ಯತ್ನ ಮಾಡ್ತಾ ಇದೆಯಾ? ಉಗ್ರರ ಸ್ವರ್ಗಕ್ಕೆ ಬೆಂಬಲ ನೀಡುವ ಮೂಲಕ ಭಾರತದ ಬಲವನ್ನ ಕುಗ್ಗಿಸುವುದಕ್ಕೆ ಯತ್ನ ಮಾಡ್ತಾ ಇದೆಯಾ ಅನ್ನುವ ಅನುಮಾನ ಈಗ ಭಾರತೀಯರಲ್ಲಿ ಮೂಡ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ IMF ನಿಂದ ಹಣ ನೀಡಿದ ಬೆನ್ನಲ್ಲೇ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಇವತ್ತು ಮುಂಚಾನೆ ಪಾಕಿಸ್ತಾನಿ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ಗೆ ಕರೆ ಮಾಡಿರುವಂತದ್ದು ಬಹಳ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನದ ವಿಸ್ತೃತ ನಿಧಿ ಸೌಲಭ್ಯದ 2ನೇ ಕಂತಿನ $1 ಬಿಲಿಯನ್ ಈಗಾಗಲೇ ಹೇಳಿದಾಗೆ ಹಣದಿಂದಾಗಿ ಹೊಸದಾಗಿ $1.3 ಬಿಲಿಯನ್ ಅಂದ್ರೆ 11,300 ಕೋಟಿ ಸ್ಥಿತಿಸ್ಥಾಪಕತ್ವ ಮತ್ತು ಸುಸ್ಥಿರತೆ ಸೌಲಭ್ಯ ಹಣದ ಬಿಡುಗಡೆಗೂ ಅನುಮೋದನೆಯನ್ನ ಕೊಟ್ಟಿದೆ. ಅಂದ್ರೆ 20,000 ಕೋಟಿ ಹಣವನ್ನ ಸಾಲವಾಗಿ ನೀಡುವುದಕ್ಕೆ ಒಪ್ಪಿಕೊಂಡಿದೆಯಂತೆ. ಏತನ್ಮಧ್ಯೆ ಪಾಕಿಸ್ತಾನವು IMF ನಿಂದ ದೀರ್ಘಕಾಲದ ಸಾಲಗಾರನಾಗಿದ್ದು ಅಭಿವೃದ್ಧಿಯ ಯೋಜನೆಗಳ ಅನುಷ್ಠಾನ ಮತ್ತು IMF ನ ಕಾರ್ಯಕ್ರಮದ ಷರತ್ತುಗಳನ್ನ ಪಾಲಿಸುವುದರಲ್ಲಿ ಅತ್ಯಂತ ಕಳಪೆ ದಾಖಲೆಯನ್ನ ಹೊಂದಿದೆ ಅಂತ ಭಾರತ ಹೇಳಿತ್ತು. ಸಾಲದ ಹಣದಿಂದ ಸರ್ಕಾರಿ ಬೆಂಬಲಿತ ಭಯೋತ್ಪಾದನೆ ಇದರೊಂದಿಗೆ ಭಾರತವು ಪಾಕಿಸ್ತಾನವು ಸಾಲದ ಹಣದಿಂದ ಸರ್ಕಾರಿ ಬೆಂಬಲಿತ ಭಯೋತ್ಪಾದನೆಗೆ ಉಪಯೋಗಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನವು ಮತ್ತೊಂದು ಆರ್ಥಿಕ ಬಿಕ್ಕಟ್ಟಿನ ರಕ್ಷಣಾ ಕಾರ್ಯಕ್ರಮಕ್ಕಾಗಿ IMF ನೊಂದಿಗೆ ಸಂಪರ್ಕ ಸಾಧಿಸ್ತಾ ಇರಲಿಲ್ಲ ಅಂತ ಒಂದು ಕಡೆ ವರದಿ ಆಗಿರುವಂತದ್ದು. ಇದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.